ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂತದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂತದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂತದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂತದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂತದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ
ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ, ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ,
ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟವಂತೆ ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ. ಕಳೆದ 3 ದಶಕಗಳಿಂದ ಕೂಡ ಕೆಪಿಎಸ್ಸಿಯಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಪ್ರತಿಭಾವಂತರಿದ್ರೂ ಕೂಡ ದುಡ್ಡು ಕೊಟ್ಟು ಪೋಸ್ಟ್ ಪಡೆಯುವಂಥದ್ದು ಆಗತ್ತೆ ಅಂತ ಹೇಳಿ ಇದರ ಬಗ್ಗೆ ಯಾರು ಇಲ್ಲಿ ತನಕ ಗಮನ ಹರಿಸಿಲ್ಲ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ ಅನ್ಯಾಯ ಖಂಡಿಸಿ ಹೋರಾಟ. ಇಂದು ಕರವೆಯಿಂದ ಅಹೋರಾತ್ರಿ ಧರಣಿ ಇದೆಯಂತೆ. ಬೆಳಗ್ಗೆ 11 ಗಂಟೆಗೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮತ್ತು ಅನೇಕ ಮಠಾಧೀಶರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೆ ಕೆಪಿಎಸ್ಸಿ ವಿರುದ್ಧ ಸಿಡಿದೆದ್ದ ಕರವೇ ಅಭ್ಯರ್ಥಿಗಳಿಗೆ